ऑथेंटिक न्यूज 19 में आपका स्वागत है। आइए देखते हैं आज की न्यूज। ಕೆಎಸ್ಜಿ ವೇಮಾ ಒಂದು ಸಂಘದಿಂದ ಇವತ್ತು ಪ್ರತಿಭಾ ಮತ್ತು ಸನಾ ಶಾಹಿದ್ ಈ ಒಂದು ಸಮ್ಮಿಶ್ರ ಇದರಲ್ಲಿ ಇವತ್ತು ಪ್ರತಿಭಾವಂತ ಮಕ್ಕಳಿಗೆ 5 ಡಿಸ್ಟ್ರಿಕ್ಟ್ ಪ್ರತಿಭಾವಂತ ಮಕ್ಕಳಿಗೆ SSLC 95 and above ಮಾರ್ಕ್ಸ್ ತೆಗೆದುಕೊಂಡಂತ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಮಾಡಿದ್ದಾರೆ. ಈ ಸಮಾರಂಭದಲ್ಲಿ ಭಾಗವಹಿಸಿ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಪ್ರತಿಭಾವಂತ ಮಕ್ಕಳಿಗೆ ನಾವು ಪ್ರತಿಭೆಗೆ ಅವ್ರಿಗೆ ಪುರಸ್ಕಾರ ಕೊಡ್ಬೇಕು, ಅವರಿಗೆ ನಾವು ಮುಂದೆ ತಂದ್ರೆ ಅವರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾರಂತ ನನ್ನ ಒಂದು ಅನಿಸಿಕೆ. ಇದೇ ರೀತಿ KC ಮೇವಾದವರು ಒಂದು ಸಾಮಾಜಿಕ ಕಳಕಳಿಯಾಗ್ಲಿ ಎಜುಕೇಶನ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಕಾಳಜಿ ತೆಗೆದುಕೊಂಡು ಈ ರೀತಿ ಪ್ರೋಗ್ರಾಮ್ ಗಳನ್ನು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಈ ರೀತಿ ಅವರು ಪದೇ ಪದೇ ಮಾಡ್ತಾ ಇರ್ತಾರೆ. ಸೊ ಈ ವರ್ಷದಲ್ಲಿ ಅವರು ಈ ರೀತಿ ಮಾಡಿದ್ದಾರೆ. ನಾನು ಈ ಹಿಂದಿನ ನೋಡಿದ್ದೇನೆ, ಅವರು ಪ್ರತಿಯೊಂದು ಮಕ್ಕಳಿಗೆ ಮಾಡೋದಾಗ್ಲಿ, ಆಮೇಲೆ ಬಡ ಮಕ್ಕಳಿಗಾಗ್ಲಿ ಅವ್ರಿಗೆ ಪ್ರೋತ್ಸಾಹನ ಕೊಡೋದಾಗ್ಲಿ ಎಲ್ಲ ಮಾಡ್ತಿದ್ದಾರೆ. ಇದೇ ರೀತಿ ಅವ್ರ ಸಾಮಾಜಿಕ ಕಳಕಳಿ ಮುಂದುವರಿಲಿ. ಅದ್ರ ಜೊತೆಗೆ ಈ ಸಲ ಅವ್ರಿಗೆ KC ಮೇವಾ ಜೊತೆಗೆ ಸನಾ ಶಾಹೀನ್ ಒಂದು ಗ್ರೂಪ್ನವರು ಸಹ ಅವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ. ಸನಾ ಶಾಹೀನ್ ಗ್ರೂಪ್ನವರು ತುಂಬಾ ಸಾಮಾಜಿಕ ಕಳಕಳಿಯಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ. ಇದೇ ರೀತಿ ಒಂದು ಅವರ ಒಂದು ಯೋಗದಾನ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಬಡ ಮಕ್ಕಳಿಗೆ ಒಂದು ಪ್ರೋತ್ಸಾಹಧನ ಸಿಗ್ಲಿ, ಅವರಿಂದ ಅವ್ರಿಗೆ ಪ್ರೋತ್ಸಾಹ ಸಿಗ್ಲಿ, ಎನ್ಕರೇಜ್ಮೆಂಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಕೇಳ್ಬೋದು. ನನ್ನ ಹೆಸರು ಯಾಸ್ಮಿನ್ ಬೇಗಂ ಮಾಲಿಕಾರ್ ಅಂತ. ನಾನು ಇವಾಗ ಡೈರೆಕ್ಟರ್ ಆಫ್ ಮೈನಾರಿಟೀಸ್ ಅಂತ 3 ದಿವಸದ ಹಿಂದೆಗಡೆ ನಾನು ಗವರ್ಮೆಂಟ್ ಆಫ್ ಕರ್ನಾಟಕ ಒಂದು ಇದರಲ್ಲಿ ನಾನು ಡೈರೆಕ್ಟರ್ ಆಫ್ ಮೈನಾರಿಟೀಸ್ ಪೋಸ್ಟಿಗೆ ಚಾರ್ಜ್ ತೆಗೆದುಕೊಂಡಿದ್ದೇನೆ. ಸನಾ ಶಾಹೀನ್ ಕೂಡಿ SSLC ದಲ್ಲಿ 95% ಅಬೌವ್ ಸಿಕ್ಕಿದ ಮಕ್ಕಳಿಗೆ ಫೆಲಿಸಿಟೇಷನ್ ಮಾಡಿದೆ. ಯಾಕಂದ್ರೆ ಈ ಮಕ್ಕಳು ನಾಳೆ ಸಿಟಿಸನ್ಸ್, ವೆರಿ ಗುಡ್ ಸಿಟಿಸನ್ಸ್ ಆಫ್ ದಿ ಕಂಟ್ರಿ ಅವರಾಗಬೇಕು. ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, IAS ಆಫೀಸರ್ಸ್ ಆಗಲಿ, ವಕೀಲರಾಗಲಿ, ಈ ಮಕ್ಕಳಿಗೆ ವಿ ಶುಡ್ ಆಲ್ವೇಸ್ ಫೆಲಿಸಿಟೇಟ್ ದಮ್ and encourage them to have a better professional course in the coming life. So I think Yasmin Walekar ma'am is here, minority director, and she has promised to help in all ways to see the students get the best scholarship and get ahead. Thank you. ಅಬ್ದುಲ್ ಖಾದರ್ ಮೆಣಸ್ ಅಂತ ಕರ್ನಾಟಕ ರಾಜ್ಯ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ. ನಮ್ಮ ಸಂಘವು ಕರ್ನಾಟಕ ರಾಜ್ಯದ 28 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಮುಖ್ಯ ಉದ್ದೇಶ ನಮ್ಮ ದೇಶದ ಬೆಳವಣಿಗೆಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯಕರವಾಗಿ ಮುಂದುವರಿಲಿಕ್ಕೆ ನಾವೊಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನ್ ಸರ್ಕಾರ ಸೌಲಭ್ಯಗಳನ್ನು ಕೊಡ್ತದೆ ಅದನ್ನ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂತ ಜವಾಬ್ದಾರಿಯನ್ನ ನಾವು KG ತಗೊಂಡಿದ್ದೀವಿ. ಯಾಕಂದ್ರೆ ಸಾಕಷ್ಟು ಮಾಹಿತಿ ಕೊರತೆಯಿಂದ ಕೆಲವೊಂದು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಸಿಗುದಿಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ನಮ್ಮ KG ಬೇರೆ ಬೇರೆ 28 ಇಲಾಖೆಗಳಲ್ಲಿ ನಮ್ಮ ಎಂಪ್ಲಾಯ್ಸ್ ಇದ್ದಾರೆ. ಎಲ್ಲಾ ಇಲಾಖೆಗಳ ಕ್ರೋಢೀಕರಣ ಮಾಡಿ ಆಯಾ ಮಕ್ಕಳಿಗೆ ನಾವು ಗೈಡ್ ಮಾಡುವಂತ ಕೆಲಸ KG ಪರವಾಗಿ. ಇದರಲ್ಲಿ ಮುಖ್ಯವಾಗಿ ನಾವು ಮಕ್ಕಳಿಗೆ ಒಂದು ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಸನಾ ಶಾಹೀನ್ ಮತ್ತು KG ಎರಡು ಸಂಘಟನೆಗಳು ಕೂಡ ಇವತ್ತು ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ವಿ. ಇದು 6 ಜಿಲ್ಲೆಗಳು ಅಂದ್ರೆ ಕಾರವಾರ, ಧಾರವಾಡ, ಹಾವೇರಿ, ಶಿರ್ಸಿ, ಗದಗ, ಬೆಳಗಾಂ ಡಿಸ್ಟ್ರಿಕ್ಟ್. ಇದು ಬೆಳಗಾಂ ವಿಭಾಗೀಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಸಾಕಷ್ಟು 130 ವಿದ್ಯಾರ್ಥಿಗಳು 6 ಜಿಲ್ಲೆಗಳಿಂದ ಬಂದಿದ್ದಾರೆ. ಆಮೇಲೆ ಟಾಪ್ ಡಿಸ್ಟ್ರಿಕ್ಟ್ ಟಾಪರ್ PUC ಅಲ್ಲಿ ಅವರಿಗೂ ಕೂಡ ಸನ್ಮಾನ ಮಾಡಿದ್ರು. ನಮ್ಮ ಮುಖ್ಯ ಉದ್ದೇಶ ಯಾವ ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿರ್ತಾರೆ, ನಮ್ಮ ಸನಾ ಶಾಹೀನ್ ಅಂತ ಸಂಸ್ಥೆಗಳಿದ್ದಾವೆ, ಬೇರೆ ಬೇರೆ ಸಂಸ್ಥೆಗಳಿವೆ. ಆ ಸಂಸ್ಥೆಗಳ ಜೊತೆ ನಾವು ಒಡಂಬಡಿಕೆ ಮಾಡಿಕೊಂಡು ನಾವು ಮಕ್ಕಳಿಗೆ ಆರ್ಥಿಕವಾಗಿ ಕೂಡ ಸಹಾಯ ಮಾಡ್ತೀವಿ. ಯಾಕಂದ್ರೆ ಸನಾ ಶಾಹೀನ್ ಅವ್ರೀಗ 95% ಮೇಲ್ಪಟ್ಟವರಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ. ಆಮೇಲೆ KS IAS ಕೋಚಿಂಗ್ ಕೊಡ್ತಾ ಇದ್ದಾರೆ. NEET JEE ಎಲ್ಲ ಕೋಚಿಂಗ್ ಇದೆ. ಅದರಲ್ಲಿ ಆರ್ಥಿಕವಾಗಿ ಹಿಂದುಳಿದಂತ ಮಕ್ಕಳಿಗೂ ಸಹಾಯ ಮಾಡ್ತಾರೆ. ಅದಕ್ಕೆ ನಾವು ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಮ್ಮ ಆರ್ಥಿಕವಾಗಿ ಹಿಂದುಳಿದಂತ ಮಕ್ಕಳಿಗೆ ನಾವು ಕುರುಡ ಮಗು, ಆ ಮಗುಗೆ ಇವತ್ತು ಇಂಥ KG ಮೇವಾ ವೇದಿಕೆ ಯಾಕೆ ಈ ತರ ಮಾಡ್ಬೇಕಂದ್ರೆ, ಇವತ್ತು ನಾವು ವೇದಿಕೆ ಕಲ್ಪಿಸಿಕೊಟ್ಟುವಂತ ಸನಾ ಶಾಹೀನ್ ಅವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಆ ಮಗುಗೆ ಮುಂದೆ ಉನ್ನತ ಶಿಕ್ಷಣ ಮಾಡ್ಲಿಕ್ಕೆ ಫ್ರೀಯಾಗಿ ಎಜುಕೇಶನ್ ಕೊಟ್ಟು ಒಪ್ಕೊಂಡ್ರು. ಅಂದ್ರೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ತರ ಕಾರ್ಯಕ್ರಮ ಮಾಡಿದ್ರೆ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಒಳ್ಳೇದಾಗ್ತದೆ. ಆ ಒಂದು ಸಂದೇಶವನ್ನ ನಾವು ಎಲ್ಲರಿಗಿಂತ ಮುಖ್ಯವಾಗಿ
ನಮ್ಮ ಸಂಘದ ಉದ್ದೇಶ ಏನಂದ್ರೆ ನಾನು, ನನ್ನ ದೇಶ, ನನ್ನ ರಾಜ್ಯ, ನನ್ನ ಸಮಾಜ, ನನ್ನ ಕುಟುಂಬ. ಅಂದ್ರೆ ನನ್ನ ಕುಟುಂಬವನ್ನು ನಾವು ಯಾವಾಗಲೂ ಕೊನೆಗಿಡ್ತೇವೆ, ಸಮಾಜವನ್ನು ಮತ್ತೆ ದೇಶವನ್ನು ಮೇಲಿಡ್ತೇವೆ. ಆ ನಿಟ್ಟಿನಲ್ಲಿ ನಾವು KGM ಸರ್ಕಾರಿ ನೌಕರರಲ್ಲಿ ಕೆಲಸ ಮಾಡ್ತೇವೆ. ದೇವ್ರು ನಮ್ಗೆ ಸರ್ಕಾರಿ ನೌಕರಿ ಕೊಟ್ಟಿದ್ದಾನ. ನಮ್ಮಂತೆನೆ ಬೇರೆ ಮಕ್ಕಳು ಸರ್ಕಾರಿ ಉದ್ಯೋಗ ದೊರಕಲಿ ಮತ್ತು ಉನ್ನತ ಹುದ್ದೆ ಹೋಗ್ಲಿ ಅಂತ ಮಾರ್ಗದರ್ಶನ ನಾವು KGM ನೌಕರರು ಮಾಡ್ತೀವಿ. ಇವತ್ತು 130 ಮಕ್ಕಳಿಗೆ ನಾವು ಸನ್ಮಾನ ಮಾಡಿದ್ವಿ. ಇನ್ನು 30 ಮಕ್ಕಳು ಗೈರಾಗಿದ್ದಾರೆ. ಒಟ್ಟು 160 ಮಕ್ಕಳಿದ್ವಿ. ಆ 160 ಮಕ್ಕಳು 95% ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ನಾವು KGM ಮತ್ತು ಸನಾ ಶಾಹೀನ್ PU ಕಾಲೇಜ್ ಇವರ ಈ ಬ್ಯಾನರ್ಡಿಯಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಇದೀಗ ನಾವೆಲ್ಲ ನಮ್ಮ ಸಹಕಾರ ಕೊಟ್ಟಿದ್ವಿ. ತಮಗೆಲ್ಲ ಧನ್ಯವಾದ. ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತರನ್ನು ಅವರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಇವರು ನೋಡಿ ಮತ್ತೆ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಬೆಳೆದು ಬರಲಿ ಅಂತ ಹೇಳಿ ಭಾವನೆಯಿಂದ ಮಾಡಿದ್ದೇವೆ. ಅದರಲ್ಲಿ ಇವತ್ತು ಮುಖ್ಯವಾಗಿ ನಮ್ಮ ಸನಾ ಶಾಹೀನ್ ಸಂಸ್ಥೆ ಏನಿದೆಯಲ್ಲ, ಒಂದು ಕುರುಡು ಮಗು ಇದೆ, 2 ಕಣ್ಣಿಲ್ಲ. ಆ ಮಗುಗೆ ತಂದೆ ತಾಯಿ ಕರ್ಕೊಂಡ್ಬಂದು ಸನ್ಮಾನ ಮಾಡಿಸಿದ್ರು. ರಿಜಾ ಖಾನಮ್ ಅಂತೇಳಿ ಸಿರ್ಸಿಯಿಂದ ಬಂದಂತ ವಿದ್ಯಾರ್ಥಿ. ಇವತ್ತಿನ ಮುಖ್ಯ ಅತಿಥಿಗಳು KS ಇರೋದ್ರಿಂದ ಆ ಮಗು ಕೂಡ ಇದರಲ್ಲಿ ಯಾರು KS ಮಾಡ್ತೀರಿ IAS ಮಾಡ್ತೀರಿ ಅಂತ ಹೇಳಿದಾಗ ಕಣ್ಣಿಲ್ಲ ಕುರುಡಿಗೆ ಮಗುಗೆ. ಆ ಮಗು ಕೈ ಎತ್ತಿ ನಾನು IAS ಮಾಡ್ತೀನಿ, ನಾ KS ಮಾಡ್ತೀನಿ ಅಂತ ಹೇಳಿದ್ರೆ ಆ IAS KS ಮಾಡ್ಬೇಕಾದ್ರೆ ನಾವು ಸನಾ ಶಾಹೀನ್ ಸಂಸ್ಥೆಯಿಂದ ಆ ಮಗುವಿನ ವಿದ್ಯಾಭ್ಯಾಸದ ಪೂರ್ತಿ ಖರ್ಚನ್ನು ಭರಿಸಿ ಆ ಮಗುಗೆ ಪ್ರತಿಭಾವಂತವಾಗಿ ನಾವು ನಮ್ಮ ರಾಜ್ಯದಲ್ಲಿ ಅಧಿಕಾರಿಯಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಾವು ಪ್ರಮಾಣೀಕರಿಸ್ತೇವೆ.